Application of differentiation, class 6. Previous class alli tangent and normal in the formula ಹೇಳಿದ್ವಿ ಮತ್ತೆ ಫಸ್ಟ್ ಪಿ ಯು ಸಿ ಅಲ್ಲಿ ಕಲ್ತಿರೋ ಅಷ್ಟು ಫಾರ್ಮುಲಾನು ಒಂದ್ಸಲ ರಿವೈಸ್ ಮಾಡಿದ್ವಿ. ಹೌದಾ? ಅದು ಪರ್ಫೆಕ್ಟಾಗಿ ಗೊತ್ತಿರಬೇಕು. ಅದನ್ನ ಯೂಸ್ ಮಾಡ್ಕೊಂಡು ಈಗ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್, ಫೈಂಡ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಟು ದ ಫಾಲೋಯಿಂಗ್ ಕರ್ವ್ಸ್. ಫೈಂಡ್ ದ slope of tangent and normal to the following curves at the given points. At the given points. First one, y is equal to 3x power 4 minus 4x. 3x power 4 minus 4x at x is equal to 4. At x is equal to 4. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಎಕ್ಸಿಗೆ 4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಹೌದಾ? ಅದು ನೋಡಿ, ಗಿವನ್ y is equal to 3x power 4 minus 4x. ಇನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ dy by dx is equal to 3 into x power 4 in ಡಿಫ್ರೆನ್ಷಿಯೇಷನ್ 4x cube minus 4. 12x cube minus 4 ಬರುತ್ತಲ್ಲ. That implies dy by dx at x is equal to 4 ಏನು ಬರ್ತದೆ? 12 into 4 cube minus 4. ಇದು ಸಿಂಪ್ಲಿಫೈ ಮಾಡಬೇಕಷ್ಟೆ. 12 into 4 cube ಅಂದ್ರೆ 64 minus 4 ಅಲ್ಲ. 12 4s are 48, 4 carry. 12 6s are 72 plus 4 ಅಂದರೆ 76 minus 4 ಅಂದರೆ 764 ಬರುತ್ತೆ. ಅಲ್ಲ, ನೆಕ್ಸ್ಟ್ ನೋಡಿ, dy by dx at x equal to 4 ಆಯಿತು. therefore dy by dx ನ ಏನಂತ ಹೇಳ್ತೀವಿ ನಾವು? ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಹೇಳ್ತೀವಲ್ಲ, is equal to m, that is equal to 764. That implies ಸ್ಲೋಪ್ ಆಫ್ ನಾರ್ಮಲ್ ಅಂದ್ರೆ ಮೈನಸ್ 1 by m. ರೆಸಿಪ್ರೋಕಲ್ ಮಾಡ್ಕೊಂಡು ಸೈನ್ ಚೇಂಜ್ ಮಾಡಬೇಕು. ಮೈನಸ್ 1 by 764 ಬರುತ್ತೆ. ಇಷ್ಟು ಬರುತ್ತಲ್ಲ. ಸೆಕೆಂಡ್ ಒನ್, ಸೇಮ್ ಟೈಮ್ y is equal to x cube minus x at x equal to 2. y is equal to x cube minus x at x is equal to 2. ನೋಡಿ, ಇದು ಇದೆ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡೋದಷ್ಟೇ. ಗಿವನ್ y is equal to x cube minus x ಅಲ್ಲ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂಡ್ವಿ ಅಂದ್ರೆ dy by dx is equal to 3x square minus 1. ಹೌದಾ? at x equal to 2 ಅಂದ್ರೆ dy by dx at x is equal to 2 ಅಂತ ಹೇಳಿದ್ರೆ 3 into 2 square minus 1, 3 into 4 minus 1 ಅಥವಾ 12 minus 1 ಅಂದ್ರೆ 11 ಬರುತ್ತೆ. ಹೌದಾ? that implies slope of a tangent is equal to m, that is equal to 11. that implies slope of normal is equal to minus 1 by m. ರೆಸಿಪ್ರೋಕಲ್ ಮಾಡಿಕೊಂಡು ಸೈನ್ ಚೇಂಜ್ ಮಾಡಿದ್ರೆ minus 1 by 11 ಬರುತ್ತೆ. ಹೌದಾ? ಗೊತ್ತಿರ್ಬೇಕು ನಮಗೆ, ಯಾಕಂದರೆ ಟ್ಯಾಂಜೆಂಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ನಾರ್ಮಲ್ ಆಗಿರುತ್ತಲ್ಲ. ಪರ್ಪೆಂಡಿಕ್ಯುಲರ್ ಇದ್ದಾಗ ಸ್ಲೋಪ್ ಯಾವ ಥರ ಬರೀತೀವಿ ಅಂದರೆ ರೆಸಿಪ್ರೋಕಲ್ ಮಾಡಿ ಸೈನ್ನ ಚೇಂಜ್ ಮಾಡ್ತೀವಿ ಅಷ್ಟೇ. ಹೌದಾ? ಎಷ್ಟಿದಲ್ಲೇ ಥರ್ಡ್ ಪ್ರಾಬ್ಲಮ್, y is equal to x cube minus x plus 1. y is equal to x cube minus x plus 1 at x is equal to 2. At x is equal to 2. Now ಸೇಮ್ ಟೈಪ್ ಮಾಡ್ಕೊಂಡು ಹೋಗ್ಬೋದು. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ಬರುತ್ತೆ.
ಗಿವನ್ y ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಪ್ಲಸ್ ಒನ್. ಹೌದಾ? ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ಬೋದು, ನೋಡ್ಕೊಳ್ಳಿ ಇಷ್ಟು ಬಂದಿರಬೇಕು. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ dy by dx is equal to x cube differential 3x square minus 1. ಹೌದಾ? ಅಟ್ x equal to 2 ಏನಾಗುತ್ತೆ? dy by dx at x is equal to 2 ಅಂದರೆ 3 into 2 square minus 1 ಅಂದರೆ 3 into 4 minus 1, 12 minus 1 ಅಂದರೆ 11. ಹೌದಾ? That implies slope of tangent is equal to m, that is equal to 11, and slope of normal is equal to minus 1 by m, that is equal to minus 1 by 11 ಬರುತ್ತೆ. ಹೌದಾ? ಆಯ್ತಲ್ಲ? ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ನೋಡಿ. ನಮ್ಗೆ ಇನ್ನೊಂದೇನು ಐಡಿಯಾ ಗೊತ್ತಲ್ಲ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸಿಗೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಪ್ಲಸ್ ಒನ್ನಿಗೆ. ಹೌದಾ? ಸ್ವಲ್ಪ ಸೇಮ್ ಬಂದಿದೆ. ಹೌದಾ? ಯಾಕಂದರೆ ಇಲ್ಲಿ ಕಾನ್ಸ್ಟೆಂಟ್ ಯಾಕೆ ಡಿಫ್ರೆನ್ಸ್ ಮಾಡ್ತಾಯಿಲ್ಲ ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ಕಾನ್ಸ್ಟೆಂಟ್ ವ್ಯಾಲ್ಯೂ 0 ಆಗಿಬಿಡುತ್ತೆ. ಹೌದಾ? ಫೋರ್ತ್ ಒನ್ ಸೇಮ್ ಟೈಪ್ ಇದೆ, ಹೋಮ್ ವರ್ಕ್ ತೊಗೊಂಡಿರಿ ಇದನ್ನ. y is equal to x cube minus 3x plus 2. y is equal to x cube minus 3x plus 2 at x is equal to 3. ಹೋಮ್ವರ್ಕ್ ಮಾಡ್ಬೋದಲ್ಲ? ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. y is equal to 2x square plus 3 sin x. y is equal to 2x square plus 3 sin x at x equal to 0. At x equal to 0. ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡ್ಕೊತೀನಿ. ಗಿವನ್ y is equal to 2x square plus 3 sin x, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ dy by dx is equal to 2 into x square and differential 2x plus 3 into sin x differential cos x. ಹೌದಾ? That implies dy by dx is equal to 4x plus 3 cos x. ಹೌದಾ? That implies dy by dx at x is equal to 0 ಅಂತ ಹೇಳಿದಾರಲ್ಲ, 4 into 0 plus 3 into cos 0 ಅಂದರೆ 0 plus 3 into 1 ಆಗ್ಬಿಟ್ಟು 3 ಬರುತ್ತೆ. ಹೌದಾ? That implies slope of tangent is equal to m, that is equal to 3, and slope of normal is equal to minus 1 by m, that is equal to minus 1 by 3. Next problem. Y is equal to x minus 1 by x minus 2. X minus 1 by x minus 2, where x not equal to 2 at x is equal to 10. ಇದು ಇದೆ, ಕೋಶೆಂಟ್ ರೂಲ್ ಯೂಸ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕಷ್ಟೇ. ಮತ್ತು ಇಲ್ಲಿ ಯಾಕೆ ಎಕ್ಸ್ ನಾಟ್ ಈಕ್ವಲ್ ಟು 2 ಕೊಟ್ಟಿದ್ದಾರೆ ಅಂದರೆ ಈ ಫಂಕ್ಷನ್ ಡಿಫೈನ್ ಆಗಬೇಕಂದ್ರೆ ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0 ಇರಲೇಬೇಕು. ಹೌದಾ? ಹಾಗೆ ಎಕ್ಸ್ ಮೈನಸ್ 2 ನಾಟ್ ಈಕ್ವಲ್ ಟು 0, ದಟ್ ಇಂಪ್ಲೈಸ್ ಎಕ್ಸ್ ನಾಟ್ ಈಕ್ವಲ್ ಟು 2 ಆಗುತ್ತೆ. ಹೌದಾ? ಡೊಮೈನಲ್ಲಿ 2 ಬರಲ್ಲ. ಗಿವನ್ y is equal to x minus 1 by x minus 2. ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ
dy by dx is equal to quotient rule ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಡಿನಾಮಿನೇಟರ್ ಸ್ಕ್ವಯರ್ ಅಂದರೆ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವಯರು ಡಿನಾಮಿನೇಟರ್ ಇಂಟು ಡಿರವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿರವೇಟಿವ್ ಆಫ್ ಡಿನಾಮಿನೇಟರ್. ಹೌದಾ? ದಟ್ ಇಂಪ್ಲೈಸ್ dy by dx is equal to x minus 2 into derivative of x minus 1 under 1 minus x minus 1 into derivative of x minus 2 under 1 divided by x minus 2 whole square. ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಇದು x minus 2 ಬರುತ್ತೆ. ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎಕ್ಸ್ ಪ್ಲಸ್ 1 divided by x minus 2 whole square plus x minus x cancel ಆಯಿತು. minus 2 plus 1 ಅಂದರೆ minus 1 ಅಲ್ಲ. dy by dx is equal to minus 1 by x minus 2 whole square. ಹೌದಾ? ನೆಕ್ಸ್ಟ್ ಎಕ್ಸಿಗೆ 10 ಬರ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ಹೌದಾ? ಎಕ್ಸಿಗೆ 10 ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಅದೇನು ಬರುತ್ತೆ ನೋಡಿ. That implies dy by dx at x is equal to 10 is equal to 1 by 10 minus 2 whole square minus 1 by 10 minus 2 whole square ಅಥವಾ minus 1 by 8 square ಅಂದರೆ 64. That implies slope of a tangent is equal to m, that is equal to minus 1 by 64, and slope of a normal is equal to minus 1 by m, that is equal to 64. ಆಯ್ತಲ್ಲ? ಹೇಗೆ ಮಾಡ್ಕೊತ ಇದ್ದೀವಿ ಅಂತೆಲ್ಲ ಐಡಿಯಾ ಗೊತ್ತಾಗಬೇಕಷ್ಟೇ. ಡೈರೆಕ್ಟಾಗಿ ಡಿಫರೆನ್ಷಿಯೇಟ್ ಮಾಡಿಕೊಂಡು ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 7. x is equal to a cos cube theta, a cos cube theta, comma y is equal to a sin cube theta, y is equal to a sin cube theta at theta equal to pi by 4, at theta is equal to pi by 4. ನೋಡ್ಕೊಳ್ಳಿ, ಇದು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್ ಅಷ್ಟೇ. ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್ ಹೇಗೆ ಮಾಡ್ತಿದ್ವಿ? ಫಸ್ಟ್ dy by d theta ಕಂಡುಹಿಡಿಯಬೇಕು, ಅದಾದಮೇಲೆ dx by d theta ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಹಾಗೆ ನೋಡಿ, ನಾವು y is equal to a sin cube theta ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಥೀಟಾ ಮಾಡ್ಕೊಂಡ್ವಿ ಅಂತ dy by d theta is equal to a ಇಂಟು sin cube ಇಂದ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ? 3 into sin square theta, chain rule, 3 into sin square theta. ಹೌದಾ? ನೆಕ್ಸ್ಟ್ sin theta ಡಿಫರೆನ್ಷಿಯೇಷನ್ cos theta ಬರ್ತದೆ. ನೆಕ್ಸ್ಟ್ ಸೇಮ್ ನಾವು x is equal to a cos cube theta ಇದನ್ನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡ್ಕೊಂಡ್ವಿ ಅಂದರೆ dx by d theta is equal to a into cos cube theta ಡಿಫರೆನ್ಷಿಯೇಷನ್ 3 into cos square theta, cos theta differentiation minus sin theta. ಹೌದಾ? Therefore dy by dx is equal to dy by d theta by dx by d theta. ಹೌದಾ? dy by d theta ಅಂದರೆ ಏನಿರೋದು? 3a sin square theta into cos theta by, ನೋಡಿ ಇಲ್ಲಿ ಮೈನಸ್ ಇದೆ, ಅದಕ್ಕೆ ಮೈನಸ್ 3a cos square theta into sin theta. ಹೌದಾ? ಎಷ್ಟೋ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ನೋಡಿ. ಪ್ಲಸ್ 3a ಕ್ಯಾನ್ಸಲ್ ಆಯಿತು, ಒಂದು sin theta ಕ್ಯಾನ್ಸಲ್ ಆಯಿತು, ಒಂದು cos theta ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಮೈನಸ್ sin by cos ಬಂತು, ಅಂದರೆ dy by dx is equal to ಮೈನಸ್ sin by cos ಅಂದರೆ tan theta. ಇಷ್ಟು ಬರ್ತಲ್ಲ. ನೆಕ್ಸ್ಟ್ ಆಕ್ಟ್ theta is equal to ಏನು ಕೇಳಿರೋದು? pi by 4. ಹೌದಾ? ಥೀಟಾ pi by 4 ಸಬ್ಸ್ಟಿಟ್ಯೂಟ್ ಮಾಡಿ ಬಂದ್ಬಿಡುತ್ತೆ. ದಟ್ ಇಂಪ್ಲೈಸ್
dy by dx at theta is equal to pi by 4 ಅಂದರೆ ಮೈನಸ್ ಟ್ಯಾನ್ ಪೈ ಬೈ 4 ಅಥವಾ ಮೈನಸ್ 1 ಬರುತ್ತೆ. ಹೌದಾ? ದಟ್ ಇಂಪ್ಲೈಸ್ slope of tangent is equal to m, that is equal to minus 1, and slope of normal is equal to minus 1 by m. ರೆಸಿಪ್ರೋಕಲ್ ಮಾಡ್ಕೊಂಡು ಸೈನ್ ಚೇಂಜ್ ಮಾಡೋದು 1 ಬರುತ್ತೆ. ಹೌದಾ? ಆಯ್ತಲ್ಲ? ಇದು ಪ್ಯಾರಾಮೆಟ್ರಿಕ್ ಫಾರ್ಮ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು. 8th one, x is equal to 1 minus a sin theta. X is equal to 1 minus a sin theta. Y is equal to b cos square theta. Y is equal to b cos square theta. At theta is equal to pi by 2. At theta is equal to pi by 2. ನೋಡಿ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ ನೋಡ್ಕೊಳ್ಳಿ. ನಾವು ಎಕ್ಸ್ ಇಸ್ ಈಕ್ವಲ್ 1 ಮೈನಸ್ ಎ ಸೈನ್ ಟೀಟಾ ಇದೆ. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಹೌದಾ? ಫಸ್ಟ್ ಎಕ್ಸ್ ಆದರೂ ಮಾಡ್ಬೋದು, ವೈ ಆದರೂ ಮಾಡ್ಬೋದು. ಇಲ್ಲಿ ಬರಿಬೇಕಾದ್ರೆ ಕೇರ್ಫುಲ್ ಆಗಿ ಬರಿಬೇಕಷ್ಟೆ. ಹೌದಾ? ದಟ್ ಇಂಪ್ಲೈಸ್ dx by d theta is equal to 1 in differential 0 minus a into sin theta differential cos theta ಅಂದರೆ minus a cos theta ಬಂತು. Now y is equal to b cos square theta. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡ್ಕೊಂಡ್ವಿ ಅಂದ್ರೆ dy by d theta is equal to b ಕಾನ್ಸ್ಟೆಂಟ್ cos square theta ಡಿಫರೆನ್ಷಿಯಲ್ 2 cos theta ಮತ್ತು cos theta ಡಿಫರೆನ್ಷಿಯಲ್ ಮೈನಸ್ sin theta. ಹೌದಾ? ನೆಕ್ಸ್ಟ್ ನಾವು dy by dx is equal to dy by d theta by dx by d theta. dy by d theta ಅಂದರೆ ಏನು ಬರುತ್ತೆ? ಮೈನಸ್ 2b cos theta ಇಂಟು sin theta ಡಿವೈಡೆಡ್ ಬೈ dx by d theta ಅಂದರೆ ಮೈನಸ್ a cos theta. ಹೌದಾ? ಮೈನಸ್ ಮೈನಸ್ ಕ್ಯಾನ್ಸಲ್, cos theta ಕ್ಯಾನ್ಸಲ್. ಹೌದಾ? ಅಂದರೆ ಏನು ಬರ್ತಾ ಇದೆ? dy by dx is equal to 2b sin theta by a ಬರುತ್ತೆ. ಹೌದಾ? ಇಷ್ಟು ಬರ್ತಲ್ಲ. ನಾವು dy by dx at theta is equal to pi by 2 ಕೊಟ್ಟಿದ್ದಾರೆ. ಹೌದಾ? dy by dx at theta is equal to pi by 2. ಎಲ್ಲೆಲ್ಲಿ ಥೀಟಾ ಇದೆ ಅಲ್ಲಿ pi by 2 ಬರೆಯೋದು. ಅಂದರೆ 2 b by a ಇಂಟು ಸೈನ್ pi by 2. ಸೈನ್ pi by 2 ಅಂದರೆ 1 ಅಲ್ಲ, ಅಂದರೆ 2b by a ಬರುತ್ತೆ. ಹೌದಾ? ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ is equal to m, that is equal to 2b by a, and slope of normal is equal to minus 1 by m, that is equal to minus a by 2b. ರೆಸಿಪ್ರೋಕಲ್ ಮಾಡಿಕೊಂಡು ಸೈನ್ ಚೇಂಜ್ ಮಾಡಬೇಕಷ್ಟೆ. ಹೌದಾ? ಗೊತ್ತಾಯ್ತಲ್ಲ? ನೋಡಿ, ಪ್ಯಾರಾಮೆಟ್ರಿಕ್ ಇತ್ತು ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಯಾವ ಥರ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಗೊತ್ತಿರಬೇಕು. ಗೊತ್ತಾಯ್ತಲ್ಲ? ಇಲ್ಲಿ ನೋಡಿ, ಫಸ್ಟ್ ಪ್ರಾಬ್ಲಮ್ ಆಗಿತ್ತು. ನೆಕ್ಸ್ಟ್ ತಗೊಳ್ಳಿ, ಸೆಕೆಂಡು. Find the slope of the tangent and normal to the given curve at the indicated point. ಸೇಮ್ ಐಡಿಯಾ ಯೂಸ್ ಮಾಡೋವಂಥದ್ದು. ಅದರಲ್ಲಿ ಫಸ್ಟ್ ಒನ್ನು y is equal to x cube at 1, 1. y is equal to x cube at 1, 1. ಹೌದಾ? ನೋಡಿ, ಏನು ಐಡಿಯಾ ಗೊತ್ತಿರಬೇಕಾದ್ರೆ ಇಲ್ಲಿ ಈ 1, 1 ಇದಕ್ಕೆ ಸ್ಯಾಟಿಸ್ಫೈ ಆಗಬೇಕು. ಅಂದರೆ ಎಕ್ಸ್ ಬದಲಿ 1 ಬರ್ಕೊಂಡು ಅಂದರೆ 1 ಕ್ಯೂಬ್ ಅಂದರೆ 1 is equal to 1 ಸ್ಯಾಟಿಸ್ಫೈ ಆಗುತ್ತಾನೆ. ಹೌದಾ? ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋದು. ನೋಡಿ, ಗಿವನ್ y is equal to x cube, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೆ ಅಂದರೆ ದಟ್ ಇಂಪ್ಲೈಸ್
dy by dx is equal to 3x square. ಹೌದಾ? That implies dy by dx at 1 comma 1 is equal to 3 into 1 square. ಅಂದರೆ 3. ಹೌದಾ? That implies slope of a tangent is equal to m, that is equal to 3, and slope of a normal is equal to minus 1 by m and minus 1 by 3. ಅದರಲ್ಲೇ ಸೆಕೆಂಡ್ ಪ್ರಾಬ್ಲಮ್ ಆಯ್ತಲ್ಲ. ಅಂದರೆ ಡೈರೆಕ್ಟಾಗಿ ಎಕ್ಸ್ ಈಕ್ವಲ್ ಟು ಅಷ್ಟೇ ಇತ್ತು, ಇಲ್ಲಿ ಕಂಪ್ಲೀಟ್ ಪಾಯಿಂಟ್ ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್, y is equal to x square at 0, 0. ಡೈರೆಕ್ಟಾಗಿ ಮಾಡ್ಕೊಳ್ಳೋಣ ಅಷ್ಟೇ. ಗಿವನ್ y is equal to x square, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊತೀವಿ. dy by dx is equal to 2x. ಹೌದಾ? That implies dy by dx at 0, 0 ಅಂದರೆ 2 into 0, that is equal to 0. ಹೌದಾ? That implies ಇಲ್ಲಿ ಬರೀಬೋದು, slope of tangent is equal to m, that is equal to 0, and slope of normal is equal to minus 1 by m ಅಂದರೆ ಮೈನಸ್ ಇನ್ಫಿನಿಟಿ ಬರೋದಷ್ಟೇ. ಹೌದಾ? ಆಯ್ತಲ್ಲ, ಹೇಗೆ ಮಾಡ್ತಾ ಇದ್ದೀವಿ ಅಂತಂದರೆ. ನೆಕ್ಸ್ಟ್ ಥರ್ಡ್ ಒನ್, y is equal to x power 4 minus 6x cube. Y is equal to x power 4 minus 6x cube plus 13x square minus 10x plus 13x square minus 10x plus 5 at 0, 5. Plus 5 at 0, 5. ಸೇಮ್ ಐಡಿಯಾ ಯೂಸ್ ಮಾಡ್ಕೊಳ್ಳಿ. ಬರೋದು ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿದ್ರೆ ಅದು ನೋಡ್ಕೊಳ್ಳಿ. ಇದನ್ನು ಗಿವನ್ y is equal to x power 4 minus 6x cube plus 13x square minus 10x plus 5. ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ dy by dx is equal to 4x cube minus 6 into 3x square plus 13 into 2x minus 10 into 1 plus 0. ಹೌದಾ? ಅಂದರೆ dy by dx is equal to 4x cube minus 18x square plus 26x minus 10 at 0, 5 ಅಲ್ಲ. That implies dy by dx at 0, 5 ಅಂತ ಹೇಳಿದ್ರೆ 4 into 0 cube minus 18 into 0 square plus 26 into 0 minus 10. ಅಂದರೆ ಎಲ್ಲದು ಇದು 0, ಇದು 0, ಇದು 0 ಆಯಿತು, minus 10 ಉಳಿಯುತ್ತಲ್ಲ, is equal to minus 10. That implies slope of a tangent is equal to m, that is equal to minus 10, and slope of a normal is equal to minus 1 by m ಅಂದರೆ 1 by 10. ಹೌದಾ? ನೆಕ್ಸ್ಟ್ ನೋಡಿ ಫೋರ್ತ್ ಅನ್ನೋ ಸೇಮ್ ಟೈಪ್ ಇದೆ, ಹೋಮ್ ವರ್ಕ್ ತೊಗೊಂಡ್ರಿ. ಪ್ರಾಬ್ಲಮ್ ನಂಬರ್ 4, y is equal to x power 4 minus 6x cube. Y is equal to x power 4 minus 6x cube plus 13x square minus 10x plus 13x square minus 10x plus 5 at 1, 3.
plus 5 at 1,3 ಹೌದಲ್ಲ. ಇದಿದೆ. Next problem, y square equal to 4ax at y square is equal to 4ax at 80 square comma 280. 80 square comma 280. Given y square equal to 4ax ಅಲ್ಲ, ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಇಲ್ಲಿ ನಾವು ಇಂಪ್ಲಿಸಿಟ್ ಫಂಕ್ಷನ್ ಇದು, ಹೌದಾ? ವೈ ಸ್ಕ್ವೇರ್ ಡಿಫರೆನ್ಷಿಯೇಷನ್ 2y ಮತ್ತು y ದ ಡಿಫರೆನ್ಷಿಯೇಷನ್ dy by dx is equal to 4 into a into 1. 4a ಕಾನ್ಸ್ಟೆಂಟ್ ತಾನೆ, 1 ಬರುತ್ತೆ. ದಟ್ ಇಂಪ್ಲೈಸ್ dy by dx is equal to 4a by 2y. dy by dx at ಪಾಯಿಂಟ್ ಏನು ಕೊಟ್ಟಿರೋದು 80 ಸ್ಕ್ವೇರ್ ಕಾಮ 280 ಏನು ಬರುತ್ತೆ? 4a ಡಿವೈಡ್ ಬೈ ವೈಗೆ ಬರಿಬೇಕು, 2 into 280. 4a by 4a t ಬರುತ್ತೆ. 4a ಕ್ಯಾನ್ಸಲ್ ಆಗಿ 1 by t ಬಂತು, ಹೌದಾ? ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ is equal to m, that is equal to 1 by t, and slope of a normal is equal to minus 1 by m. ಅಂದರೆ ರೆಸಿಪ್ರೋಕಲ್ ಮಾಡಿಕೊಂಡು ಸೈನ್ ಚೇಂಜ್ ಮಾಡಿದ್ರೆ ಮೈನಸ್ ಟಿ ಬರುತ್ತೆ ಅಷ್ಟೇ, ಹೌದಾ? ಆಯ್ತಲ್ಲ. ನೆಕ್ಸ್ಟ್ ನೋಡಿ 6th ಪ್ರಾಬ್ಲಮು. x is equal to 1 minus y is equal to b cos cube t. y is equal to b cos cube t, comma x is equal to a sin cube t. x is equal to a sin cube t at t is equal to pi by 2. at t is equal to pi by 2. ಸೊ ಸೇಮ್ ಟೈಪ್ ಪ್ರೀವಿಯಸ್ ಒಳಗೆ ಪ್ರಾಬ್ಲಮ್ ನಂಬರ್ 7 ಮಾಡ್ಕೊಂಡ್ವಲ್ಲ, ಅದೇ ಥರ ಮಾಡ್ಕೊಂಡ್ರೆ ಬರುತ್ತೆ, ಹೌದಾ? ಹೇಗಿದ್ನು ಹೋಮ್ ಹಾಕ್ಕೊಂಡ್ರಿ, ಹೌದಾ? ನೋಡಿ, ಇದರೊಳಗೆ ಏನು ಗೊತ್ತಾಗಬೇಕು ಅಂದರೆ ನಮಗೆ ಒಂದು ಕರ್ವ್ ಮತ್ತು ಒಂದು ಪಾಯಿಂಟು, ಅದೊಂದು ಕರ್ವ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಕೊಟ್ಟರು ಅಂದ್ರೆ ಏನೇನು ಬರೀಬೋದು ನಾವು? ಸ್ಲೋಪ್ ಆಫ್ ಟ್ಯಾಂಜೆಂಟು ಮತ್ತು ಸ್ಲೋಪ್ ಆಫ್ ನಾರ್ಮಲ್ನ ಬರೀಬೋದು, ಹೌದಾ? ಅದಕ್ಕೆ ಇದು ಗೊತ್ತಿರಬೇಕು. ನೆಕ್ಸ್ಟು 3rd ಪ್ರಾಬ್ಲಮು. ಶೋ ದಟ್ ಟ್ಯಾಂಜೆಂಟ್ ಟು ದ ಕರ್ವ್, ಶೋ ದಟ್ ಟ್ಯಾಂಜೆಂಟ್ ಟು ದ ಕರ್ವ್ y is equal to 7x cube plus 11. y is equal to 7x cube plus 11 at the points where x equal to 2 and x equal to minus 2. at the points where x is equal to 2 and x is equal to minus 2 are parallel. It is easy, though. y is equal to 7x cube plus 11, ಹೌದಾ? ನೋಡಿ, ಇದೇನೋ ಗ್ರಾಫ್ ಬರ್ಕೊಂಡ್ರೆ ಈ ಥರ ಹೇಗೋ ಬರುತ್ತೆ ನೋಡಿ. ಇದನ್ನು x equal to 2 ಅಂತ ಹೇಳಿದ್ವಿ ಅಂದರೆ ಇಲ್ಲ ಹತ್ರ ಒಂದು ಟ್ಯಾಂಜೆಂಟ್ ಇದೆ, ಇಲ್ಲಿ x equal to minus 2 ಅಂತ ತೊಗೊಂಡಿದ್ದು ಇದ್ರ ಹತ್ರ ಒಂದು ಟ್ಯಾಂಜೆಂಟ್ ಇದೆ. ಇವೆರಡು ಟ್ಯಾಂಜೆಂಟ್ನ ಏನಂತ ಪ್ರೂವ್ ಮಾಡ್ಬೇಕು ನಾವು? ಪ್ಯಾರಲಲ್ ಅಂತೇಳಿ ಪ್ರೂವ್ ಮಾಡ್ಬೇಕು ಅಷ್ಟೇ, ಹೌದಾ? ಅಂದರೆ ಪ್ಯಾರಲಲ್ ಅಂತೇಳಿ ಪ್ರೂವ್ ಮಾಡ್ಬೇಕಂದ್ರೆ ಇಲ್ಲಿ ಏನು ಯೂಸ್ ಮಾಡ್ಕೊತೀವಿ ಅಂದರೆ at x is equal to 2 and at x equal to minus 2 slopes of tangents are same ಅಂತೇಳಿ ಪ್ರೂವ್ ಮಾಡಿದ್ರೆ ಆಯಿತು, ಹೌದಾ? ಅದರಲ್ಲಿ ಅದಕ್ಕೆ ಏನು ಮಾಡ್ಕೊತೀವಿ? ಗಿವನ್ y is equal to 7x cube plus 11, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ dy by dx is equal to 7 into x cube and differentiation 3x square ಅಪ್ಪ 21x square, ಹೌದಾ? ನೆಕ್ಸ್ಟ್ ಒನ್ ನಾವು dy by dx at x equal to 2 ಅಂತ ಹೇಳಿದೆ 21 into 2 square
21 ಇಂಟು 4 ಅಂತ ಹೇಳಿದ್ರೆ 84. Now dy by dx at x equal to minus 2 ಅಂತ ಹೇಳಿದ್ರೆ 21 into minus 2 square 21 into 4 ಮತ್ತು ಇದನ್ನು 84 ಬರುತ್ತದೆ. 2 7 ಅರೆ here slope of a tangent at x equal to 2 is equal to slope of tangent at x equal to minus 2. ಹೌದಾ? That implies tangents are parallel. ಹೌದಾ? ಐಡಿಯಾ ಗೊತ್ತಿರಬೇಕಷ್ಟೇ. ಇದರ ಸ್ಲೋಪ್ ಮತ್ತು ಇದರ ಸ್ಲೋಪ್ ಸೇಮ್ ಬರ್ತದೆ, therefore tangents are parallel ಅಂತ ಹೇಳಿದ್ವಿ. ಹೌದಾ? Find the equation of tangent and normal to the curve. Find the equation of tangent and normal to the curve. X power 2 by 3 plus y power 2 by 3 is equal to 2. X power 2 by 3 plus y power 2 by 3 is equal to 2 at 1, 1. At 1, 1. ಹೌದಾ? ಫಸ್ಟ್ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಮತ್ತು ನಾರ್ಮಲ್ ಕಂಡುಹಿಡಿಬೇಕು ಅಂದರೆ ಪಾಯಿಂಟ್ ಜೊತೆಗೆ ಸ್ಲೋಪ್ ಗೊತ್ತಿರಬೇಕು. ಹೌದಾ? ಪಾಯಿಂಟ್ ಜೊತೆಗೆ ಸ್ಲೋಪ್ ಕೊಟ್ಟಿತ್ತು ಅಂದರೆ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಹೌದಾ? ಹಾಗೆ ಏನು ಮಾಡ್ಕೊಂತೀವತ್ತು ಗಿವನ್ ಎಕ್ಸ್ ಪವರ್ 2 by 3 ಪ್ಲಸ್ ವೈ ಪವರ್ 2 by 3 is equal to 2. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ 2 by 3 into x power 2 by 3 minus 1 n into x power n minus 1 plus 2 by 3 into y power 2 by 3 minus 1 into y the differential dy by dx is equal to 0. ಹೌದಾ? ಹಾಗೆ 2 by 3 into x power minus 1 by 3 ಬರುತ್ತಲ್ಲ ಪ್ಲಸ್ 2 by 3 into y power minus 1 by 3 into dy by dx is equal to 0. ಹೌದಾ? ಈ ಟರ್ಮ್ನ ಈ ಕಡೆ ತೊಗೊಂಡ್ವಿ ಅಂದ್ರೆ 2 by 3 into y power minus 1 by 3 dy by dx is equal to minus 2 by 3 into x power minus 1 by 3. ಹೌದಾ? 2 by 3 2 by 3 ಕ್ಯಾನ್ಸಲ್. ಹಾಗಾದರೆ dy by dx is equal to minus x power minus 1 by 3 by y power minus 1 by 3 ಬಂತು. ಹೌದಾ? ಅದಾದ್ಮೇಲೆ ಈ ಥರ ಬರಿಬೋದು ಮೈನಸ್ ಎಕ್ಸ್ ಬೈ ವೈ ಹೋಲ್ ಪವರ್ minus 1 by 3. ಇದನ್ನು ಪ್ಲಸ್ ಮಾಡ್ಕೊಂಡ್ವೇನೋ ಇದು y by x ಆಗುತ್ತೆ. ಹೌದಾ? ನೋಡಿ ನಾವು dy by dx at 1, 1 is equal to minus 1 by 1 whole power minus 1 by 3 ಅಂದರೆ minus 1 ಬರುತ್ತೆ. ಅಂದರೆ ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ is equal to m, that is equal to minus 1, and slope of normal is equal to minus 1 by m, that is equal to 1. ಹೌದಾ? ಇದನೋಡಿ ಈಕ್ವೇಶನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ನಾವು ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಅಟ್ 1, 1 is formula y minus y1 is equal to m into x minus x1. ಹೌದಾ? ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ದಟ್ ಇಂಪ್ಲೈಸ್ ಏನು ಬರ್ತೀವಿ y minus 1 is equal to m ಅಂದರೆ minus 1 ಅಲ್ಲ minus 1 into x minus 1. ಹೌದಾ? y1 ಅಂದರೆ 1 ಇದೆ, x1 ಅಂದರೆ 1 ಇದೆ, ಸಬ್ಸ್ಟಿಟ್ಯೂಟ್ ಮಾಡಿದೆ ಅಷ್ಟೇ. ಮೈನಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ y minus 1 is equal to minus x plus 1. ಎರಡನ್ನೂ ಈ ಕಡೆ ತೊಗೊತೀವಿ. x plus y minus 1 equal to 0. That implies x plus y minus 2 equal to 0. ಇದು ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಇದು. ಹೌದಾ?
ನೆಕ್ಸ್ಟು ನಾವು ಈಕ್ವೇಷನ್ ಆಫ್ ನಾರ್ಮಲ್ at 1, 1 is formula same. Y minus y1 is equal to m into x minus x1. ಹೌದಾ? ಸಾರಿ ಮೈನಸ್ 1 ಬೈ ಎಮ್ ಬರಿತೀವಿ, ಯಾಕಂದರೆ ನಾರ್ಮಲ್ ಇನ್ ಸ್ಲೋಪಲ್ಲಿ ಏನು ಬರ್ಕೊಡಿರೋದು ಮೈನಸ್ 1 ಬೈ ಎಮ್ ಅಲ್ಲ. ಹೌದಾ? ದಟ್ ಇಂಪ್ಲೈಸ್ y minus 1 is equal ಮೈನಸ್ 1 ಬೈ ಎಮ್ ಅಂದರೆ 1 ಅಲ್ಲ, 1 into x minus 1. ಹೌದಾ? y minus 1 is equal to x minus 1. ಇವೆರಡು ಟರ್ಮ್ನ ಈ ಕಡೆ ತೊಗೊಂಡ್ವಿ ಅಂದರೆ x minus y plus 1 minus 1 equal to 0. x minus y equal to 0. The equation of tangent at 1, 1 ಮತ್ತು equation of normal at 1, 1 ಬರುತ್ತೆ. ಹೌದಾ? ಐಡಿಯಾ ಗೊತ್ತಾಗಬೇಕಷ್ಟೇ, ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. Problem number 5. Prove that equation of tangent to the curve. Prove that equation of tangent to the curve x square by a square minus y square by b square is equal to 1 at x naught comma y naught. At x naught comma y naught is x naught by a square minus y naught by b square is equal to 1. ನೋಡಿ, ಇದು ಪ್ರಾಬ್ಲಮ್ CETಗೆಲ್ಲ ಇಂಪಾರ್ಟೆಂಟ್ ನಮಗೆ. ಇದು ಆ್ಯಕ್ಚುಲಿ ಈಕ್ವೇಷನ್ ಆಫ್ ಎ ಟ್ಯಾಂಜೆಂಟ್ ಅಟ್ x naught comma y naught ಟು ದ ಹೈಪರ್ಬೋಲಾ ಇದು. ಹೌದಾ? ಅದು ನೆನ್ಪಿಟ್ಕೊಂಡಿರ್ಬೇಕು ನೋಡಿ. ಯಾವ ಥರ ನೆನ್ಪಿಟ್ಕೊಳ್ಳಿ ಅಂದರೆ ರಿಪ್ಲೇಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ನಾಟ್ ವೈ ಸ್ಕ್ವೇರ್ ಬೈ ವೈ ನಾಟ್ ಮಾಡ್ಕೊಂಬಿಟ್ವಿ ಅಂದರೆ ಡೈರೆಕ್ಟಾಗಿ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಬಂದ್ಬಿಡುತ್ತೆ. ಹೌದಾ? ಈಗ ಗೊತ್ತಿರಬೇಕು ನಮಗೆ ಐಡಿಯಾ. ನೋಡಿ ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ ನೋಡಿ. ಗಿವನ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಹೌದಾ? ನೋಡಿ ಫಸ್ಟ್ ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಬೇಕು. ದಟ್ ಇಂಪ್ಲೈಸ್ 1 by a square ಕಾನ್ಸ್ಟೆಂಟು x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ನು 2x ಮೈನಸ್ 1 by b ಸ್ಕ್ವೇರ್ ಕಾನ್ಸ್ಟೆಂಟು y ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ನು 2y ಇಂಟು dy by dx. ಹೌದಾ? ಇಂಪ್ಲಿಸಿಟ್ ಫಂಕ್ಷನ್ನು y ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2y ಮತ್ತು y ದ ಡಿಫ್ರೆನ್ಷಿಯೇಷನ್ dy by dx is equal to 1 ಇನ್ ಡಿಫ್ರೆನ್ಷಿಯೇಷನ್ನು 0. ಈ ಟರ್ಮ್ನ ಈ ಕಡೆ ತೊಗೊಂಡ್ವಿ ಅಂದರೆ 2x by a square is equal to 2y by b square into dy by dx. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಮತ್ತು 2 ಕ್ಯಾನ್ಸಲ್ ಆಗುತ್ತೆ. ಹೌದಾ? ದಟ್ ಇಂಪ್ಲೈಸ್ dy by dx is equal to ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ b ಸ್ಕ್ವೇರ್ x ಬೈ ಈ y ಇಲ್ಲಿ ಬರುತ್ತಾನೆ a ಸ್ಕ್ವೇರ್ y ಬಂತು. ಹೌದಾ? ಇದು dy by dx ಆಯಿತು. ನಮಗೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಹೇಳಿದ್ರೆ ಅಟ್ ಎಕ್ಸ್ ನಾಟ್ ಕಮ ವೈ ನಾಟ್ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಹಾಗಾದ್ರೆ ನಾವು dy by dx ಅಟ್ ಎಕ್ಸ್ ನಾಟ್ ಕಮ ವೈ ನಾಟ್. ಹೌದಾ? ದಟ್ ಈಸ್ ಈಕ್ವಲ್ ಟು b ಸ್ಕ್ವೇರ್ ಎಕ್ಸ್ ನಾಟ್ ಬೈ a ಸ್ಕ್ವೇರ್ ವೈ ನಾಟ್. ಹೌದಾ? ಅಂದರೆ ಎಕ್ಸ್ ಬದಲಿ ಎಕ್ಸ್ ನಾಟು ವೈ ಬದಲಿ ವೈ ನಾಟ್ ಬರ್ಕೊಂಡ್ವಿ. ಇದಕ್ಕೆ ಏನಂತ ಹೇಳ್ತೀವಿ? ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ tangent is equal to m, that is equal to another b square x naught by a square y naught. ಹೌದಾ? ಎಷ್ಟು ಇನ್ನೊಂದು ಇಂಪಾರ್ಟೆಂಟ್ ಹೇಳಿದ್ವಿ, ಈ ಥರ ಬರೀಬೇಕು ಅಂತ ಹೇಳಿದರೆ ಈ ಪಾಯಿಂಟ್ ಕರ್ವ್ ಮೇಲೆ ಬರಲೇಬೇಕು ತಾನೆ. ಹೌದಾ? ಹಾಗೆ ಇಲ್ಲಿ ಏನು ಬರ್ಕೋತೀವಿ ನೋಡಿ. ನಾವು x naught y naught lie on x square by a square minus y square by b square equal to 1. That implies x ಬದಲಿ x ನಾಟ್ y ಬದಲಿ y ನಾಟ್ ಬರಿಬೇಕಲ್ಲ. ಅವಾಗೆಲ್ಲ ಏನು ಬರ್ತಾ ಇದೆ? x ನಾಟ್ ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ y ನಾಟ್ ಸ್ಕ್ವೇರ್ ಬೈ b ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇದನ್ನ ಈಕ್ವೇಷನ್ ನಂಬರ್ 1 ಅಂತ ತೊಗೊತೀವಿ. ಹೌದಾ?
ನೆಕ್ಸ್ಟ್ ನೆಕ್ಸ್ಟ್ ಈಕ್ವೇಷನ್ ಆಫ್ ಎ ಟ್ಯಾಂಜೆಂಟ್ನ ಈ ಥರ ಪ್ರೂವ್ ಮಾಡಬೇಕು, ಹೌದಾ? ಹಾಗಾದ್ರೆ ನಾವು ಈಕ್ವೇಷನ್ ಆಫ್ ಅ ಟ್ಯಾಂಜೆಂಟ್ ಅಟ್ ಪಾಯಿಂಟ್ ಏನು x0, y0 ಈಸ್ ಫಾರ್ಮುಲಾ ಏನು ಗೊತ್ತಿರೋದು ನಮಗೆ? ಸ್ಲೋ ಪಾಯಿಂಟ್ ಫಾರ್ಮುಲಾ y minus y1 is equal to m into x minus x1. That implies y minus y1 ಇರೋ ಜಾಗದಲ್ಲಿ y0 ಇದೆ, m into m ಅಂದರೆ ಆ್ಯಕ್ಚುಲಿ b square x0 by a square y0 ಅಲ್ಲ, b square x0 by a square y0 into x minus x0 ಬರೀಬೋದಲ್ಲ. ನೆಕ್ಸ್ಟ್ ನಾನು ಡೈರೆಕ್ಟಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಇಲ್ಲಿ. ಅವಾಗ a square y0 into y minus y0 is equal to b square x0 into x minus x0 ಬರೀಬೋದಾ? ನೋಡಿ, ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ ಇದು a square y into y0 minus a square y0 square is equal to b square x into x0 minus b square x0 ಸ್ಕ್ವೇರ್, ಹೌದಾ? ನೋಡಿ, ಇಲ್ಲಿ ಯಾವ ಥರ ಮಾಡ್ಕೊತೀನಿ ಅಂದರೆ x0 ಬರಬೇಕು ಮತ್ತು ಮೈನಸ್ y0 ಬರಬೇಕು. ಮೈನಸ್ y0 ಬರಬೇಕಂದ್ರೆ ಇದು ಈ ಕಡೆ ತೊಗೋಬೋದಲ್ಲ. ಹಾಗೆ ನೋಡಿ, ಇಲ್ಲಿ b ಸ್ಕ್ವಯರ್ x0 ಆಸ್ ಇಟ್ ಈಸು, ಇದು ಈ ಕಡೆ ತೊಗೊಂಡೆ ಅಂದರೆ ಮೈನಸ್ a ಸ್ಕ್ವೇರ್ y0 ಬರೀಬೋದಾ? ನೆಕ್ಸ್ಟ್ ನೋಡಿ, ಇದನ್ನು ಈ ಕಡೆ ತೊಗೊತೀನಿ. ಅವಾಗ b ಸ್ಕ್ವೇರ್ x0 ಸ್ಕ್ವೇರ್ ಮೈನಸ್ a ಸ್ಕ್ವೇರ್ y0 ಸ್ಕ್ವೇರ್ ಬಂತು, ಹೌದಾ? ಮೈನಸ್ a ಸ್ಕ್ವೇರ್ y0 ಸ್ಕ್ವೇರ್ ಆಸ್ ಇಟ್ ಈಸು, ಇದನ್ನ ಈ ಕಡೆ ತೊಗೊಂಡಿದ್ದೀವಿ ಅಷ್ಟೇ, ಹೌದಾ? ನೆಕ್ಸ್ಟ್ ಈಗ x0 ಬೈ a ಸ್ಕ್ವೇರ್ ಬರಬೇಕು, ಅಂದರೆ ಡಿನಾಮಿನೇಟರ್ a ಸ್ಕ್ವೇರ್ ಬರಬೇಕು, ಇಲ್ಲಿ b ಸ್ಕ್ವೇರ್ ಬರಬೇಕು. ಅದಕ್ಕೆ ಡಿವೈಡಿಂಗ್ ಬೈ a ಸ್ಕ್ವೇರ್ b ಸ್ಕ್ವೇರ್ ಮಾಡ್ಕೊತೀನಿ. ಅವಾಗ ಇದೇನು ಬರುತ್ತೆ ನೋಡಿ, b ಸ್ಕ್ವೇರ್ x0 ಸ್ಕ್ವೇರ್ ಬೈ a ಸ್ಕ್ವೇರ್ b ಸ್ಕ್ವೇರ್ ಮೈನಸ್ a ಸ್ಕ್ವೇರ್ y0 ಸ್ಕ್ವೇರ್ ಬೈ a ಸ್ಕ್ವೇರ್ b ಸ್ಕ್ವೇರ್ ಇಸ್ ಈಕ್ವಲ್ ಟು b ಸ್ಕ್ವೇರ್ x0 ಬೈ a ಸ್ಕ್ವೇರ್ b ಸ್ಕ್ವೇರ್ ಮೈನಸ್ a ಸ್ಕ್ವೇರ್ y0 ಬೈ a ಸ್ಕ್ವೇರ್ b ಸ್ಕ್ವೇರ್, ಹೌದಾ? ಏನೇನು ಕ್ಯಾನ್ಸಲ್ ಆಗುತ್ತೆ? b ಸ್ಕ್ವೇರ್ ಕ್ಯಾನ್ಸಲು, a ಸ್ಕ್ವೇರ್ ಕ್ಯಾನ್ಸಲು, b ಸ್ಕ್ವೇರ್ ಕ್ಯಾನ್ಸಲು, a ಸ್ಕ್ವೇರ್ ಕ್ಯಾನ್ಸಲ್, ಹೌದಾ? ದಟ್ ಇಂಪ್ಲೈಸ್ ಇಲ್ಲಿ x0 ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ y0 ಸ್ಕ್ವೇರ್ ಬೈ b ಸ್ಕ್ವೇರ್ ಉಳಿದಿದೆ, ಹೌದಾ? x0 ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ y0 ಸ್ಕ್ವೇರ್ ಬೈ b ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ x0 ಬೈ a ಸ್ಕ್ವೇರ್ ಮೈನಸ್ y0 ಬೈ b ಸ್ಕ್ವೇರ್ ಉಳಿದಿದೆ, ಹೌದಾ? ಜಸ್ಟ್ ನಮಗೆ ಇಲ್ಲಿ ಏನು ಗೊತ್ತಾಯಿತು? x0 ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ y0 ಸ್ಕ್ವೇರ್ ಬೈ b ಸ್ಕ್ವೇರ್ ಅಂದರೆ 1. ಹಾಗಾದ್ರೆ ಇದು ಬದಲು ಏನು ಬರಿಬೋದು ನಾವು? 1 ಬರಿಬೋದಲ್ಲ. ದಟ್ ಇಂಪ್ಲೈಸ್ 1 is equal to x0 ಬೈ a ಸ್ಕ್ವೇರ್ ಮೈನಸ್ y0 ಬೈ b ಸ್ಕ್ವೇರ್. ಇಲ್ಲಿ ಏನು ಯೂಸ್ ಮಾಡಿದ್ವಿ? ಫ್ರಮ್ 1 ಇದನ್ನು ಯೂಸ್ ಮಾಡಿದ್ವಿ ಅಷ್ಟೇ, ಹೌದಾ? ಅದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. x0 ಬೈ a ಸ್ಕ್ವೇರ್ ಮೈನಸ್ y0 ಬೈ b ಸ್ಕ್ವೇರ್ ಈಕ್ವಲ್ ಟು 1, ಹೌದಾ? ನೋಡಿ, ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ. ಯಾವ ಥರ ಮಾಡ್ಕೊಂಡ್ವಿ ಅಂತ ಗೊತ್ತಾಗಬೇಕು, ಬಟ್ ಡೈರೆಕ್ಟಾಗಿ ರಿಸಲ್ಟು ಗೊತ್ತಿರಬೇಕು. ಎಷ್ಟೊಂದು ಸಲ ನಮಗೆ ರಿಸಲ್ಟ್ನ ಯೂಸ್ ಮಾಡ್ಕೊಂಡು ನಾವು CET ಎಲ್ಲ ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ತೀವಿ. ಅಂದರೆ ಇಲ್ಲಿ x0 y0 ಅಂತಿದೆ, ಇದು ಬದಲು ಯಾವ್ದಾದ್ರು ಒಂದು ಪಾಯಿಂಟ್ಸ್ನ ಕೊಡ್ತಾ ಇರ್ತಾರೆ. ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಟು ದ ಹೈಪರ್ಬೋಲಾ ಅಟ್ 1, 2 ಅಂತ ಕೊಡ್ಬೋದು. ಅವಾಗ ರಿಪ್ಲೇಸ್ x ಬೈ 1 ಇಂಟು ಎಕ್ಸ್ ರಿಪ್ಲೇಸ್ y ಬೈ 2 ಇಂಟು ಎಕ್ಸ್ ಮಾಡ್ಕೊಂಬಿಟ್ರೆ ಬಂದ್ಬಿಡುತ್ತೆ, ಆಯ್ತಲ್ಲ? ಅಂದರೆ ಇಲ್ಲಿ ಪಾಯಿಂಟ್ನ ನಮಗೇನಾದರೂ 1, 2 ಅಂತ ಹೇಳಿದ್ರು ಅಂದರೆ ರಿಪ್ಲೇಸ್ x ಸ್ಕ್ವೇರ್ ಬೈ 1 ಇಂಟು ಎಕ್ಸ್ ರಿಪ್ಲೇಸ್ y ಸ್ಕ್ವೇರ್ ಬೈ 2 ಇಂಟು ಎಕ್ಸ್ ಮಾಡ್ಕೊಂಬಿಟ್ರೆ ಆಯ್ತು. ಅದಕ್ಕೆ ನೋಡಿ, ರಿಪ್ಲೇಸ್ x ಸ್ಕ್ವೇರ್ ಬೈ x0 ರಿಪ್ಲೇಸ್ y ಸ್ಕ್ವೇರ್ ಬೈ y0 ಅಂತಿದೆ ಅಷ್ಟೇ, ಹೌದಾ? ಇದು ನೋಡಿ, ಐಡಿಯಾ ಗೊತ್ತಿರ್ಬೇಕು ನಮಗೆ, ಆಯ್ತಲ್ಲ? ನೋಡಿ, ಇವತ್ತು ಮಾಡ್ಕೊಂಡಿರೋ ಪ್ರಾಬ್ಲಮ್ಸ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದು ನೆಕ್ಸ್ಟ್ ಪ್ರಾಬ್ಲಮಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ, ಆಯ್ತಲ್ಲ? ಥ್ಯಾಂಕ್ ಯು.